ಸೂಪರ್ ಪ್ರೈಮ್ಗೆ ಮತ್ತೊಮ್ಮೆ ಸ್ವಾಗತ. ನೋಡಿ, ಇಂಡಿಗೋ ಏರ್ಲೈನ್ಸ್ಗೆ ಇದೀಗ ಡಿಜಿಸಿಎ ಶೋಕಾಸ್ ನೋಟಿಸ್ ಅನ್ನ ನೀಡಿದೆ. 24 ಗಂಟೆಗಳಲ್ಲಿ ಉತ್ತರವನ್ನ ನೀಡುವಂತೆ ನೋಟಿಸ್ ಅನ್ನ ಜಾರಿ ಮಾಡಿದೆ. ವಿಮಾನಗಳು ರದ್ದಾಗಲು ಕಾರಣವೇನು ಕ್ಲಿಯರ್ ಆಗಿ ತಿಳಿಸಬೇಕು. ನಮಗೆ ಪ್ರಯಾಣಿಕರಿಗೆ ತೊಂದರೆಯಾಗಲು ಏನ್ ಕಾರಣ ಅಂತ ಕ್ಲಿಯರ್ ಕಟ್ ಆಗಿ ತಿಳಿಸಿ ಅಂತ ನೋಟಿಸ್ನಲ್ಲಿ ಉಲ್ಲೇಖಿಸಲಾಗಿದೆ. ಸಂಸ್ಥೆಯ ಸಿಇಒ ಜವಾಬ್ದಾರಿಯಲ್ಲಿ ವಿಫಲ ಅಂತ ಉಲ್ಲೇಖ ಮಾಡಲಾಗಿದೆ. ನೀನು ನಿಗದಿಯಂತೆ ವಿಮಾನಗಳ ಸಂಚಾರಕ್ಕೆ ವ್ಯವಸ್ಥೆಯನ್ನ ಮಾಡಲು ವಿಫಲವಾಗಿದೆ. ನಿಮ್ಮ ಮೇಲೆ ಯಾಕೆ ನಾವು ಕ್ರಮವನ್ನ ಕೈಗೊಳ್ಳಬಾರದು ಅಂತಕ್ಕಂಥ ಹಿನ್ನೆಲೆಯಲ್ಲಿ ನೋಟಿಸ್ ಅನ್ನ ಜಾರಿ ಮಾಡಲಾಗಿದೆ ಇಂಡಿಗೋ ಸಂಸ್ಥೆ ಮೇಲೆ. ನೋಡಿ, 24 ಗಂಟೆಗಳಲ್ಲಿ ಉತ್ತರವನ್ನ ನೀಡಬೇಕು. 24 ಗಂಟೆಗಳಲ್ಲಿ ಉತ್ತರವನ್ನ ನೀಡದೇ ಇದ್ರೆ ಮುಂದಿನ ಕ್ರಮವನ್ನು ನಾವು ಕೈಗೊಳ್ಳಬೇಕಂತಕ್ಕಂಥದ್ದು ನಮಗೆ ಗೊತ್ತಿದೆ. ಆ ನಿಟ್ಟಿನಲ್ಲಿ ಇಂಡಿಗೋ ಏರ್ಲೈನ್ಸ್ಗೆ ಡಿಜಿಸಿಎ ಇದೀಗ ಶೋಕಾಸ್ ನೋಟಿಸ್ ಅನ್ನ ಜಾರಿ ಮಾಡಿದೆ. ವಿಮಾನಗಳು ರದ್ದಾಗಲು ಏನ್ ಕಾರಣ? ಪ್ರಯಾಣಿಕರು ಸಾಕಷ್ಟು ಸಮಸ್ಯೆಗೀಡಾಗಿದ್ದಾರೆ. ನಿಮ್ಮ ಸ್ವಾರ್ಥಕ್ಕೆ ಪ್ರಯಾಣಿಕರನ್ನ ಯಾಕೆ ಬಲಿ ಕೊಡ್ತಿದ್ದೀರಿ? ಎಲ್ಲ ಪ್ರಮುಖ ಅಂಶಗಳನ್ನ ನೋಟಿಸ್ನಲ್ಲಿ ಉಲ್ಲೇಖ ಮಾಡಲಾಗಿದೆ. 24 ಗಂಟೆಗಳಲ್ಲಿ ಉತ್ತರಿಸಬೇಕಾಗಿದೆ. ಸೂಪರ್ ಪ್ರೈಮ್ಗೆ ಮತ್ತೊಮ್ಮೆ ಸ್ವಾಗತ. ನೋಡಿ, ಇಂಡಿಗೋ ಏರ್ಲೈನ್ಸ್ಗೆ ಇದೀಗ ಡಿಜಿಸಿಎ ಶೋಕಾಸ್ ನೋಟಿಸ್ ಅನ್ನ ನೀಡಿದೆ. 24 ಗಂಟೆಗಳಲ್ಲಿ ಉತ್ತರವನ್ನ ನೀಡುವಂತೆ ನೋಟಿಸ್ ಅನ್ನ ಜಾರಿ ಮಾಡಿದೆ. ವಿಮಾನಗಳು ರದ್ದಾಗಲು ಕಾರಣವೇನು ಕ್ಲಿಯರ್ ಆಗಿ ತಿಳಿಸಬೇಕು. ನಮಗೆ ಪ್ರಯಾಣಿಕರಿಗೆ ತೊಂದರೆಯಾಗಲು ಏನ್ ಕಾರಣ ಅಂತ ಕ್ಲಿಯರ್ ಕಟ್ ಆಗಿ ತಿಳಿಸಿ ಅಂತ ನೋಟಿಸ್ನಲ್ಲಿ ಉಲ್ಲೇಖಿಸಲಾಗಿದೆ. ಸಂಸ್ಥೆಯ ಸಿಇಒ ಜವಾಬ್ದಾರಿಯಲ್ಲಿ ವಿಫಲ ಅಂತ ಉಲ್ಲೇಖ ಮಾಡಲಾಗಿದೆ. ನೀನು ನಿಗದಿಯಂತೆ ವಿಮಾನಗಳ ಸಂಚಾರಕ್ಕೆ ವ್ಯವಸ್ಥೆಯನ್ನ ಮಾಡಲು ವಿಫಲವಾಗಿದೆ. ನಿಮ್ಮ ಮೇಲೆ ಯಾಕೆ ನಾವು ಕ್ರಮವನ್ನ ಕೈಗೊಳ್ಳಬಾರದು ಅಂತಕ್ಕಂಥ ಹಿನ್ನೆಲೆಯಲ್ಲಿ ನೋಟಿಸ್ ಅನ್ನ ಜಾರಿ ಮಾಡಲಾಗಿದೆ ಇಂಡಿಗೋ ಸಂಸ್ಥೆ ಮೇಲೆ. ನೋಡಿ, 24 ಗಂಟೆಗಳಲ್ಲಿ ಉತ್ತರವನ್ನ ನೀಡಬೇಕು. 24 ಗಂಟೆಗಳಲ್ಲಿ ಉತ್ತರವನ್ನ ನೀಡದೇ ಇದ್ರೆ ಮುಂದಿನ ಕ್ರಮವನ್ನು ನಾವು ಕೈಗೊಳ್ಳಬೇಕಂತಕ್ಕಂಥದ್ದು ನಮಗೆ ಗೊತ್ತಿದೆ. ಆ ನಿಟ್ಟಿನಲ್ಲಿ ಇಂಡಿಗೋ ಏರ್ಲೈನ್ಸ್ಗೆ ಡಿಜಿಸಿಎ ಇದೀಗ ಶೋಕಾಸ್ ನೋಟಿಸ್ ಅನ್ನ ಜಾರಿ ಮಾಡಿದೆ. ವಿಮಾನಗಳು ರದ್ದಾಗಲು ಏನ್ ಕಾರಣ? ಪ್ರಯಾಣಿಕರು ಸಾಕಷ್ಟು ಸಮಸ್ಯೆಗೀಡಾಗಿದ್ದಾರೆ. ನಿಮ್ಮ ಸ್ವಾರ್ಥಕ್ಕೆ ಪ್ರಯಾಣಿಕರನ್ನ ಯಾಕೆ ಬಲಿ ಕೊಡ್ತಿದ್ದೀರಿ? ಎಲ್ಲ ಪ್ರಮುಖ ಅಂಶಗಳನ್ನ ನೋಟಿಸ್ನಲ್ಲಿ ಉಲ್ಲೇಖ ಮಾಡಲಾಗಿದೆ. 24 ಗಂಟೆಗಳಲ್ಲಿ ಉತ್ತರಿಸಬೇಕಾಗಿದೆ. ಸೂಪರ್ ಪ್ರೈಮ್ಗೆ ಮತ್ತೊಮ್ಮೆ ಸ್ವಾಗತ. ನೋಡಿ, ಇಂಡಿಗೋ ಏರ್ಲೈನ್ಸ್ಗೆ ಇದೀಗ ಡಿಜಿಸಿಎ ಶೋಕಾಸ್ ನೋಟಿಸ್ ಅನ್ನ ನೀಡಿದೆ. 24 ಗಂಟೆಗಳಲ್ಲಿ ಉತ್ತರವನ್ನ ನೀಡುವಂತೆ ನೋಟಿಸ್ ಅನ್ನ ಜಾರಿ ಮಾಡಿದೆ. ವಿಮಾನಗಳು ರದ್ದಾಗಲು ಕಾರಣವೇನು ಕ್ಲಿಯರ್ ಆಗಿ ತಿಳಿಸಬೇಕು. ನಮಗೆ ಪ್ರಯಾಣಿಕರಿಗೆ ತೊಂದರೆಯಾಗಲು ಏನ್ ಕಾರಣ ಅಂತ ಕ್ಲಿಯರ್ ಕಟ್ ಆಗಿ ತಿಳಿಸಿ ಅಂತ ನೋಟಿಸ್ನಲ್ಲಿ ಉಲ್ಲೇಖಿಸಲಾಗಿದೆ. ಸಂಸ್ಥೆಯ ಸಿಇಒ ಜವಾಬ್ದಾರಿಯಲ್ಲಿ ವಿಫಲ ಅಂತ ಉಲ್ಲೇಖ ಮಾಡಲಾಗಿದೆ. ನೀನು ನಿಗದಿಯಂತೆ ವಿಮಾನಗಳ ಸಂಚಾರಕ್ಕೆ ವ್ಯವಸ್ಥೆಯನ್ನ ಮಾಡಲು ವಿಫಲವಾಗಿದೆ. ನಿಮ್ಮ ಮೇಲೆ ಯಾಕೆ ನಾವು ಕ್ರಮವನ್ನ ಕೈಗೊಳ್ಳಬಾರದು ಅಂತಕ್ಕಂಥ ಹಿನ್ನೆಲೆಯಲ್ಲಿ ನೋಟಿಸ್ ಅನ್ನ ಜಾರಿ ಮಾಡಲಾಗಿದೆ ಇಂಡಿಗೋ ಸಂಸ್ಥೆ ಮೇಲೆ. ನೋಡಿ, 24 ಗಂಟೆಗಳಲ್ಲಿ ಉತ್ತರವನ್ನ ನೀಡಬೇಕು. 24 ಗಂಟೆಗಳಲ್ಲಿ ಉತ್ತರವನ್ನ ನೀಡದೇ ಇದ್ರೆ ಮುಂದಿನ ಕ್ರಮವನ್ನು ನಾವು ಕೈಗೊಳ್ಳಬೇಕಂತಕ್ಕಂಥದ್ದು ನಮಗೆ ಗೊತ್ತಿದೆ. ಆ ನಿಟ್ಟಿನಲ್ಲಿ ಇಂಡಿಗೋ ಏರ್ಲೈನ್ಸ್ಗೆ ಡಿಜಿಸಿಎ ಇದೀಗ ಶೋಕಾಸ್ ನೋಟಿಸ್ ಅನ್ನ ಜಾರಿ ಮಾಡಿದೆ. ವಿಮಾನಗಳು ರದ್ದಾಗಲು ಏನ್ ಕಾರಣ? ಪ್ರಯಾಣಿಕರು ಸಾಕಷ್ಟು ಸಮಸ್ಯೆಗೀಡಾಗಿದ್ದಾರೆ. ನಿಮ್ಮ ಸ್ವಾರ್ಥಕ್ಕೆ ಪ್ರಯಾಣಿಕರನ್ನ ಯಾಕೆ ಬಲಿ ಕೊಡ್ತಿದ್ದೀರಿ? ಎಲ್ಲ ಪ್ರಮುಖ ಅಂಶಗಳನ್ನ ನೋಟಿಸ್ನಲ್ಲಿ ಉಲ್ಲೇಖ ಮಾಡಲಾಗಿದೆ. 24 ಗಂಟೆಗಳಲ್ಲಿ ಉತ್ತರಿಸಬೇಕಾಗಿದೆ. ಸೂಪರ್ ಪ್ರೈಮ್ಗೆ ಮತ್ತೊಮ್ಮೆ ಸ್ವಾಗತ. ನೋಡಿ, ಇಂಡಿಗೋ ಏರ್ಲೈನ್ಸ್ಗೆ ಇದೀಗ ಡಿಜಿಸಿಎ ಶೋಕಾಸ್ ನೋಟಿಸ್ ಅನ್ನ ನೀಡಿದೆ. 24 ಗಂಟೆಗಳಲ್ಲಿ ಉತ್ತರವನ್ನ ನೀಡುವಂತೆ ನೋಟಿಸ್ ಅನ್ನ ಜಾರಿ ಮಾಡಿದೆ. ವಿಮಾನಗಳು ರದ್ದಾಗಲು ಕಾರಣವೇನು ಕ್ಲಿಯರ್ ಆಗಿ ತಿಳಿಸಬೇಕು. ನಮಗೆ ಪ್ರಯಾಣಿಕರಿಗೆ ತೊಂದರೆಯಾಗಲು ಏನ್ ಕಾರಣ ಅಂತ ಕ್ಲಿಯರ್ ಕಟ್ ಆಗಿ ತಿಳಿಸಿ ಅಂತ ನೋಟಿಸ್ನಲ್ಲಿ ಉಲ್ಲೇಖಿಸಲಾಗಿದೆ. ಸಂಸ್ಥೆಯ ಸಿಇಒ ಜವಾಬ್ದಾರಿಯಲ್ಲಿ ವಿಫಲ ಅಂತ ಉಲ್ಲೇಖ ಮಾಡಲಾಗಿದೆ. ನೀನು ನಿಗದಿಯಂತೆ ವಿಮಾನಗಳ ಸಂಚಾರಕ್ಕೆ ವ್ಯವಸ್ಥೆಯನ್ನ ಮಾಡಲು ವಿಫಲವಾಗಿದೆ. ನಿಮ್ಮ ಮೇಲೆ ಯಾಕೆ ನಾವು ಕ್ರಮವನ್ನ ಕೈಗೊಳ್ಳಬಾರದು ಅಂತಕ್ಕಂಥ ಹಿನ್ನೆಲೆಯಲ್ಲಿ ನೋಟಿಸ್ ಅನ್ನ ಜಾರಿ ಮಾಡಲಾಗಿದೆ ಇಂಡಿಗೋ ಸಂಸ್ಥೆ ಮೇಲೆ. ನೋಡಿ, 24 ಗಂಟೆಗಳಲ್ಲಿ ಉತ್ತರವನ್ನ ನೀಡಬೇಕು. 24 ಗಂಟೆಗಳಲ್ಲಿ ಉತ್ತರವನ್ನ ನೀಡದೇ ಇದ್ರೆ ಮುಂದಿನ ಕ್ರಮವನ್ನು ನಾವು ಕೈಗೊಳ್ಳಬೇಕಂತಕ್ಕಂಥದ್ದು ನಮಗೆ ಗೊತ್ತಿದೆ. ಆ ನಿಟ್ಟಿನಲ್ಲಿ ಇಂಡಿಗೋ ಏರ್ಲೈನ್ಸ್ಗೆ ಡಿಜಿಸಿಎ ಇದೀಗ ಶೋಕಾಸ್ ನೋಟಿಸ್ ಅನ್ನ ಜಾರಿ ಮಾಡಿದೆ. ವಿಮಾನಗಳು ರದ್ದಾಗಲು ಏನ್ ಕಾರಣ? ಪ್ರಯಾಣಿಕರು ಸಾಕಷ್ಟು ಸಮಸ್ಯೆಗೀಡಾಗಿದ್ದಾರೆ. ನಿಮ್ಮ ಸ್ವಾರ್ಥಕ್ಕೆ ಪ್ರಯಾಣಿಕರನ್ನ ಯಾಕೆ ಬಲಿ ಕೊಡ್ತಿದ್ದೀರಿ? ಎಲ್ಲ ಪ್ರಮುಖ ಅಂಶಗಳನ್ನ ನೋಟಿಸ್ನಲ್ಲಿ ಉಲ್ಲೇಖ ಮಾಡಲಾಗಿದೆ. 24 ಗಂಟೆಗಳಲ್ಲಿ ಉತ್ತರಿಸಬೇಕಾಗಿದೆ. ಸೂಪರ್ ಪ್ರೈಮ್ಗೆ ಮತ್ತೊಮ್ಮೆ ಸ್ವಾಗತ. ನೋಡಿ, ಇಂಡಿಗೋ ಏರ್ಲೈನ್ಸ್ಗೆ ಇದೀಗ ಡಿಜಿಸಿಎ ಶೋಕಾಸ್ ನೋಟಿಸ್ ಅನ್ನ ನೀಡಿದೆ. 24 ಗಂಟೆಗಳಲ್ಲಿ ಉತ್ತರವನ್ನ ನೀಡುವಂತೆ ನೋಟಿಸ್ ಅನ್ನ ಜಾರಿ ಮಾಡಿದೆ. ವಿಮಾನಗಳು ರದ್ದಾಗಲು ಕಾರಣವೇನು ಕ್ಲಿಯರ್ ಆಗಿ ತಿಳಿಸಬೇಕು. ನಮಗೆ ಪ್ರಯಾಣಿಕರಿಗೆ ತೊಂದರೆಯಾಗಲು ಏನ್ ಕಾರಣ ಅಂತ ಕ್ಲಿಯರ್ ಕಟ್ ಆಗಿ ತಿಳಿಸಿ ಅಂತ ನೋಟಿಸ್ನಲ್ಲಿ ಉಲ್ಲೇಖಿಸಲಾಗಿದೆ. ಸಂಸ್ಥೆಯ ಸಿಇಒ ಜವಾಬ್ದಾರಿಯಲ್ಲಿ ವಿಫಲ ಅಂತ
ಉಲ್ಲೇಖ ಮಾಡಲಾಗಿದೆ. ನೀನು ನಿಗದಿಯಂತೆ ವಿಮಾನಗಳ ಸಂಚಾರಕ್ಕೆ ವ್ಯವಸ್ಥೆಯನ್ನ ಮಾಡಲು ವಿಫಲವಾಗಿದೆ. ನಿಮ್ಮ ಮೇಲೆ ಯಾಕೆ ನಾವು ಕ್ರಮವನ್ನ ಕೈಗೊಳ್ಳಬಾರದು ಅಂತಕ್ಕಂಥ ಹಿನ್ನೆಲೆಯಲ್ಲಿ ನೋಟಿಸ್ ಅನ್ನ ಜಾರಿ ಮಾಡಲಾಗಿದೆ ಇಂಡಿಗೋ ಸಂಸ್ಥೆ ಮೇಲೆ. ನೋಡಿ, 24 ಗಂಟೆಗಳಲ್ಲಿ ಉತ್ತರವನ್ನ ನೀಡಬೇಕು. 24 ಗಂಟೆಗಳಲ್ಲಿ ಉತ್ತರವನ್ನ ನೀಡದೇ ಇದ್ರೆ ಮುಂದಿನ ಕ್ರಮವನ್ನು ನಾವು ಕೈಗೊಳ್ಳಬೇಕಂತಕ್ಕಂಥದ್ದು ನಮಗೆ ಗೊತ್ತಿದೆ. ಆ ನಿಟ್ಟಿನಲ್ಲಿ ಇಂಡಿಗೋ ಏರ್ಲೈನ್ಸ್ಗೆ ಡಿಜಿಸಿಎ ಇದೀಗ ಶೋಕಾಸ್ ನೋಟಿಸ್ ಅನ್ನ ಜಾರಿ ಮಾಡಿದೆ. ವಿಮಾನಗಳು ರದ್ದಾಗಲು ಏನ್ ಕಾರಣ? ಪ್ರಯಾಣಿಕರು ಸಾಕಷ್ಟು ಸಮಸ್ಯೆಗೀಡಾಗಿದ್ದಾರೆ. ನಿಮ್ಮ ಸ್ವಾರ್ಥಕ್ಕೆ ಪ್ರಯಾಣಿಕರನ್ನ ಯಾಕೆ ಬಲಿ ಕೊಡ್ತಿದ್ದೀರಿ? ಎಲ್ಲ ಪ್ರಮುಖ ಅಂಶಗಳನ್ನ ನೋಟಿಸ್ನಲ್ಲಿ ಉಲ್ಲೇಖ ಮಾಡಲಾಗಿದೆ. 24 ಗಂಟೆಗಳಲ್ಲಿ ಉತ್ತರಿಸಬೇಕಾಗಿದೆ. ಸೂಪರ್ ಪ್ರೈಮ್ಗೆ ಮತ್ತೊಮ್ಮೆ ಸ್ವಾಗತ. ನೋಡಿ, ಇಂಡಿಗೋ ಏರ್ಲೈನ್ಸ್ಗೆ ಇದೀಗ ಡಿಜಿಸಿಎ ಶೋಕಾಸ್ ನೋಟಿಸ್ ಅನ್ನ ನೀಡಿದೆ. 24 ಗಂಟೆಗಳಲ್ಲಿ ಉತ್ತರವನ್ನ ನೀಡುವಂತೆ ನೋಟಿಸ್ ಅನ್ನ ಜಾರಿ ಮಾಡಿದೆ. ವಿಮಾನಗಳು ರದ್ದಾಗಲು ಕಾರಣವೇನು? ಕ್ಲಿಯರ್ ಆಗಿ ತಿಳಿಸಬೇಕು ನಮಗೆ. ಪ್ರಯಾಣಿಕರಿಗೆ ತೊಂದರೆಯಾಗಲು ಏನ್ ಕಾರಣ ಅಂತ ಕ್ಲಿಯರ್ ಕಟ್ ಆಗಿ ತಿಳಿಸಿ ಅಂತ ನೋಟಿಸ್ನಲ್ಲಿ ಉಲ್ಲೇಖಿಸಲಾಗಿದೆ. ಸಂಸ್ಥೆಯ ಸಿಇಒ ಜವಾಬ್ದಾರಿಯಲ್ಲಿ ವಿಫಲ ಅಂತ ಉಲ್ಲೇಖ ಮಾಡಲಾಗಿದೆ. ನೀನು ನಿಗದಿಯಂತೆ ವಿಮಾನಗಳ ಸಂಚಾರಕ್ಕೆ ವ್ಯವಸ್ಥೆಯನ್ನ ಮಾಡಲು ವಿಫಲವಾಗಿದೆ. ನಿಮ್ಮ ಮೇಲೆ ಯಾಕೆ ನಾವು ಕ್ರಮವನ್ನ ಕೈಗೊಳ್ಳಬಾರದು ಅಂತಕ್ಕಂಥ ಹಿನ್ನೆಲೆಯಲ್ಲಿ ನೋಟಿಸ್ ಅನ್ನ ಜಾರಿ ಮಾಡಲಾಗಿದೆ ಇಂಡಿಗೋ ಸಂಸ್ಥೆ ಮೇಲೆ. ನೋಡಿ, 24 ಗಂಟೆಗಳಲ್ಲಿ ಉತ್ತರವನ್ನ ನೀಡಬೇಕು. 24 ಗಂಟೆಗಳಲ್ಲಿ ಉತ್ತರವನ್ನ ನೀಡದೇ ಇದ್ರೆ ಮುಂದಿನ ಕ್ರಮವನ್ನು ನಾವು ಕೈಗೊಳ್ಳಬೇಕಂತಕ್ಕಂಥದ್ದು ನಮಗೆ ಗೊತ್ತಿದೆ. ಆ ನಿಟ್ಟಿನಲ್ಲಿ ಇಂಡಿಗೋ ಏರ್ಲೈನ್ಸ್ಗೆ ಡಿಜಿಸಿಎ ಇದೀಗ ಶೋಕಾಸ್ ನೋಟಿಸ್ ಅನ್ನ ಜಾರಿ ಮಾಡಿದೆ. ವಿಮಾನಗಳು ರದ್ದಾಗಲು ಏನ್ ಕಾರಣ? ಪ್ರಯಾಣಿಕರು ಸಾಕಷ್ಟು ಸಮಸ್ಯೆಗೀಡಾಗಿದ್ದಾರೆ. ನಿಮ್ಮ ಸ್ವಾರ್ಥಕ್ಕೆ ಪ್ರಯಾಣಿಕರನ್ನ ಯಾಕೆ ಬಲಿ ಕೊಡ್ತಿದ್ದೀರಿ? ಎಲ್ಲ ಪ್ರಮುಖ ಅಂಶಗಳನ್ನ ನೋಟಿಸ್ನಲ್ಲಿ ಉಲ್ಲೇಖ ಮಾಡಲಾಗಿದೆ. 24 ಗಂಟೆಗಳಲ್ಲಿ ಉತ್ತರಿಸಬೇಕಾಗಿದೆ. ಸೂಪರ್ ಪ್ರೈಮ್ಗೆ ಮತ್ತೊಮ್ಮೆ ಸ್ವಾಗತ. ನೋಡಿ, ಇಂಡಿಗೋ ಏರ್ಲೈನ್ಸ್ಗೆ ಇದೀಗ ಡಿಜಿಸಿಎ ಶೋಕಾಸ್ ನೋಟಿಸ್ ಅನ್ನ ನೀಡಿದೆ. 24 ಗಂಟೆಗಳಲ್ಲಿ ಉತ್ತರವನ್ನ ನೀಡುವಂತೆ ನೋಟಿಸ್ ಅನ್ನ ಜಾರಿ ಮಾಡಿದೆ. ವಿಮಾನಗಳು ರದ್ದಾಗಲು ಕಾರಣವೇನು? ಕ್ಲಿಯರ್ ಆಗಿ ತಿಳಿಸಬೇಕು ನಮಗೆ. ಪ್ರಯಾಣಿಕರಿಗೆ ತೊಂದರೆಯಾಗಲು ಏನ್ ಕಾರಣ ಅಂತ ಕ್ಲಿಯರ್ ಕಟ್ ಆಗಿ ತಿಳಿಸಿ ಅಂತ ನೋಟಿಸ್ನಲ್ಲಿ ಉಲ್ಲೇಖಿಸಲಾಗಿದೆ. ಸಂಸ್ಥೆಯ ಸಿಇಒ ಜವಾಬ್ದಾರಿಯಲ್ಲಿ ವಿಫಲ ಅಂತ ಉಲ್ಲೇಖ ಮಾಡಲಾಗಿದೆ. ನೀನು ನಿಗದಿಯಂತೆ ವಿಮಾನಗಳ ಸಂಚಾರಕ್ಕೆ ವ್ಯವಸ್ಥೆಯನ್ನ ಮಾಡಲು ವಿಫಲವಾಗಿದೆ. ನಿಮ್ಮ ಮೇಲೆ ಯಾಕೆ ನಾವು ಕ್ರಮವನ್ನ ಕೈಗೊಳ್ಳಬಾರದು ಅಂತಕ್ಕಂಥ ಹಿನ್ನೆಲೆಯಲ್ಲಿ ನೋಟಿಸ್ ಅನ್ನ ಜಾರಿ ಮಾಡಲಾಗಿದೆ ಇಂಡಿಗೋ ಸಂಸ್ಥೆ ಮೇಲೆ. ನೋಡಿ, 24 ಗಂಟೆಗಳಲ್ಲಿ ಉತ್ತರವನ್ನ ನೀಡಬೇಕು. 24 ಗಂಟೆಗಳಲ್ಲಿ ಉತ್ತರವನ್ನ ನೀಡದೇ ಇದ್ರೆ ಮುಂದಿನ ಕ್ರಮವನ್ನು ನಾವು ಕೈಗೊಳ್ಳಬೇಕಂತಕ್ಕಂಥದ್ದು ನಮಗೆ ಗೊತ್ತಿದೆ. ಆ ನಿಟ್ಟಿನಲ್ಲಿ ಇಂಡಿಗೋ ಏರ್ಲೈನ್ಸ್ಗೆ ಡಿಜಿಸಿಎ ಇದೀಗ ಶೋಕಾಸ್ ನೋಟಿಸ್ ಅನ್ನ ಜಾರಿ ಮಾಡಿದೆ. ವಿಮಾನಗಳು ರದ್ದಾಗಲು ಏನ್ ಕಾರಣ? ಪ್ರಯಾಣಿಕರು ಸಾಕಷ್ಟು ಸಮಸ್ಯೆಗೀಡಾಗಿದ್ದಾರೆ. ನಿಮ್ಮ ಸ್ವಾರ್ಥಕ್ಕೆ ಪ್ರಯಾಣಿಕರನ್ನ ಯಾಕೆ ಬಲಿ ಕೊಡ್ತಿದ್ದೀರಿ? ಎಲ್ಲ ಪ್ರಮುಖ ಅಂಶಗಳನ್ನ ನೋಟಿಸ್ನಲ್ಲಿ ಉಲ್ಲೇಖ ಮಾಡಲಾಗಿದೆ. 24 ಗಂಟೆಗಳಲ್ಲಿ ಉತ್ತರಿಸಬೇಕಾಗಿದೆ. ಸೂಪರ್ ಪ್ರೈಮ್ಗೆ ಮತ್ತೊಮ್ಮೆ ಸ್ವಾಗತ. ನೋಡಿ, ಇಂಡಿಗೋ ಏರ್ಲೈನ್ಸ್ಗೆ ಇದೀಗ ಡಿಜಿಸಿಎ ಶೋಕಾಸ್ ನೋಟಿಸ್ ಅನ್ನ ನೀಡಿದೆ. 24 ಗಂಟೆಗಳಲ್ಲಿ ಉತ್ತರವನ್ನ ನೀಡುವಂತೆ ನೋಟಿಸ್ ಅನ್ನ ಜಾರಿ ಮಾಡಿದೆ. ವಿಮಾನಗಳು ರದ್ದಾಗಲು ಕಾರಣವೇನು? ಕ್ಲಿಯರ್ ಆಗಿ ತಿಳಿಸಬೇಕು ನಮಗೆ. ಪ್ರಯಾಣಿಕರಿಗೆ ತೊಂದರೆಯಾಗಲು ಏನ್ ಕಾರಣ ಅಂತ ಕ್ಲಿಯರ್ ಕಟ್ ಆಗಿ ತಿಳಿಸಿ ಅಂತ ನೋಟಿಸ್ನಲ್ಲಿ ಉಲ್ಲೇಖಿಸಲಾಗಿದೆ. ಸಂಸ್ಥೆಯ ಸಿಇಒ ಜವಾಬ್ದಾರಿಯಲ್ಲಿ ವಿಫಲ ಅಂತ ಉಲ್ಲೇಖ ಮಾಡಲಾಗಿದೆ. ನೀನು ನಿಗದಿಯಂತೆ ವಿಮಾನಗಳ ಸಂಚಾರಕ್ಕೆ ವ್ಯವಸ್ಥೆಯನ್ನ ಮಾಡಲು ವಿಫಲವಾಗಿದೆ. ನಿಮ್ಮ ಮೇಲೆ ಯಾಕೆ ನಾವು ಕ್ರಮವನ್ನ ಕೈಗೊಳ್ಳಬಾರದು ಅಂತಕ್ಕಂಥ ಹಿನ್ನೆಲೆಯಲ್ಲಿ ನೋಟಿಸ್ ಅನ್ನ ಜಾರಿ ಮಾಡಲಾಗಿದೆ ಇಂಡಿಗೋ ಸಂಸ್ಥೆ ಮೇಲೆ. ನೋಡಿ, 24 ಗಂಟೆಗಳಲ್ಲಿ ಉತ್ತರವನ್ನ ನೀಡಬೇಕು. 24 ಗಂಟೆಗಳಲ್ಲಿ ಉತ್ತರವನ್ನ ನೀಡದೇ ಇದ್ರೆ ಮುಂದಿನ ಕ್ರಮವನ್ನು ನಾವು ಕೈಗೊಳ್ಳಬೇಕಂತಕ್ಕಂಥದ್ದು ನಮಗೆ ಗೊತ್ತಿದೆ. ಆ ನಿಟ್ಟಿನಲ್ಲಿ ಇಂಡಿಗೋ ಏರ್ಲೈನ್ಸ್ಗೆ ಡಿಜಿಸಿಎ ಇದೀಗ ಶೋಕಾಸ್ ನೋಟಿಸ್ ಅನ್ನ ಜಾರಿ ಮಾಡಿದೆ. ವಿಮಾನಗಳು ರದ್ದಾಗಲು ಏನ್ ಕಾರಣ? ಪ್ರಯಾಣಿಕರು ಸಾಕಷ್ಟು ಸಮಸ್ಯೆಗೀಡಾಗಿದ್ದಾರೆ. ನಿಮ್ಮ ಸ್ವಾರ್ಥಕ್ಕೆ ಪ್ರಯಾಣಿಕರನ್ನ ಯಾಕೆ ಬಲಿ ಕೊಡ್ತಿದ್ದೀರಿ? ಎಲ್ಲ ಪ್ರಮುಖ ಅಂಶಗಳನ್ನ ನೋಟಿಸ್ನಲ್ಲಿ ಉಲ್ಲೇಖ ಮಾಡಲಾಗಿದೆ. 24 ಗಂಟೆಗಳಲ್ಲಿ ಉತ್ತರಿಸಬೇಕಾಗಿದೆ.